ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ ನಡೆದ ನಿಯೋಜನಾ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿ ಅವರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ನಿಯೋಜನಾ ಪತ್ರಗಳನ್ನು ವಿತರಿಸಿದರು. 2025-26ನೇ ಸಾಲಿನ ಡಿಎಂಸಿಎಚ್ ಕೋರ್ಸ್ನ 51 ಮಂದಿ ಹಾಗೂ ಟಿಡಿಡಿಎಂ ಕೋರ್ಸ್ನ 43 ಮಂದಿ ಸೇರಿ ಒಟ್ಟು 94 ವಿದ್ಯಾರ್ಥಿಗಳಿಗೆ ಉದ್ಯೋಗಾತ್ಮಕ ತರಬೇತಿಗಾಗಿ ನಿಯೋಜನಾ ಪತ್ರಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಟಿ ರಘುಮೂರ್ತಿಯವರು ತಾಂತ್ರಿಕ ಶಿಕ್ಷಣವು ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದು, ವಿದ್ಯಾರ್ಥಿಗಳು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ತಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಅನಿಲ್ ಕುಮಾರ್, ನಗರಸಭೆಯ ಮಾಜಿ ಸದಸ್ಯರಾದ ರಾಘವೇಂದ್ರ, ಮಲ್ಲಿಕಾರ್ಜುನ, ಮುಖಂಡರಾದ ಬೋರಣ್ಣ, ತಿಪ್ಪೇಸ್ವಾಮಿ, ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್, NKS TV4 ಚಳ್ಳಕೆರೆ. ಪದವಿಯಲ್ಲ ಇದು ಕೋರ್ಸ್ ಅನ್ನು ಪಡೆದು ನಿಯೋಜನಾ ಪತ್ರಗಳನ್ನ 100ಕ್ಕೆ 100 ಭಾಗ ಪಡೆಯುವಂತ ಒಂದು ಯಾವ್ದಾದ್ರು ಒಂದು ಕೋರ್ಸ್ ಇದ್ರೆ ಅದು DTTC. ಯಾರೆಲ್ಲ 3 ವರ್ಷ ಓದಿ ಬೇರೆ ಹೊಂದಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಅವರಿಗೆ ಇಂಥ ಒಂದು ನಿಯೋಜನಾ ಪತ್ರಗಳನ್ನು ಕಳಿಸಿ 1 ವರ್ಷ ಟ್ರೈನಿಂಗ್ ಮಾಡಿದ ನಂತರ ಇವತ್ತೇನು ಕೊಟ್ಟಿದ್ದೀವಿ ಅವರಿಗೆಲ್ಲರಿಗೂ ಕೂಡ ವೃತ್ತಿ ಜೀವನ ಪ್ರಾರಂಭ ಆಗುತ್ತೆ. ಹಾಗಾಗಿ ಇದು ಒಂದು ಅತ್ಯುತ್ತಮವಾದ ಕೋರ್ಸ್ ಅಂತೇಳಿ ನಾನು ಕೂಡ ಭಾವಿಸ್ತಾ, ಈಗಾಗಲೇ ನಮಗೆ ಗೊತ್ತಿರುವಂತೆ ಏನು ನಾನು ಈ ಚಳ್ಳಕೆರೆ ಕ್ಷೇತ್ರದಲ್ಲಿ ಮೊದಲೇ ಬಾರಿ ಶಾಸಕನಾದಂಥ ಸಂದರ್ಭದಲ್ಲಿ ನಮ್ಮ ಚಳ್ಳಕೆರೆ ನಗರಕ್ಕೆ ಇಂಜಿನಿಯರಿಂಗ್ ಕಾಲೇಜನ್ನು ಮಂಜೂರು ಮಾಡಿಸುವಂಥ ಕೆಲಸ, ಅದ್ರ ಜೊತೆಗೆ ಈ ಒಂದು ಭಾಗಕ್ಕೆ ಏನು ನಮ್ಮ ಚಳ್ಳಕೆರೆ ನಗರ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಒಂದು ಪ್ರದೇಶ, ಆರ್ಥಿಕ ಪರಿಸ್ಥಿತಿಯಲ್ಲಿ ಅತ್ಯಂತ ಮಳೆ ಕಡಿಮೆ ಬೀಳುವಂಥ ಒಂದು ಪ್ರದೇಶದಲ್ಲಿ ಕೊನೆಯ ಸ್ಥಾನ ಯಾವುದಾದ್ರೆ ಚಳ್ಳಕೆರೆ ತಾಲೂಕು ಇಡೀ ಕರ್ನಾಟಕದಲ್ಲಿ. ಅಂಥ ಒಂದು ಪ್ರದೇಶದಲ್ಲಿ ಇಲ್ಲಿರ್ತಕ್ಕಂಥ ಏನು ಸಾರ್ವಜನಿಕರು, ಇಲ್ಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಜನರು ಆರ್ಥಿಕ ಪರಿಸ್ಥಿತಿನಲ್ಲಿ ಏನಾದರೂ ಮುಂದಕ್ಕೆ ಬರಬೇಕು, ನಾವು ಏನಾದರೂ ಅಭಿವೃದ್ಧಿ ಹೊಂದಬೇಕಂದ್ರೆ ಒಬ್ಬರೇ ಅಷ್ಟೇ ಅಲ್ಲ, ಯಾವುದೇ ವ್ಯಕ್ತಿ ನನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಒಂದು ವೃತ್ತಿ ಜೀವನವನ್ನು ಆರಂಭಿಸಿ ಉತ್ತಮ ಪರಿಸ್ಥಿತಿಗೆ ಬರಬೇಕಂದ್ರೆ ಶಿಕ್ಷಣ ಬಹಳಷ್ಟು ಮುಖ್ಯ. ಅದಕ್ಕೆ ಪೂರ್ವವಾಗಿ ಎಲ್ಲ SLC ಓದಿದ ನಂತರ PUC ಓದಿದ ನಂತರ ಕೆಲವು ಡಿಗ್ರಿ ಆದ ನಂತರ ಕೂಡ ಮನೆಯಲ್ಲಿರ್ತಾರೆ. ಈವನ್ ಬೇರೆ ಕೋರ್ಸ್ಗಳಲ್ಲಿ ಓದಿ ಮನೆಯಲ್ಲಿರೋಂಥ ಸಂದರ್ಭ. ಆದರೆ ಇದರಲ್ಲಿ DTTC ಓದಿದಂಥ ಮಕ್ಕಳಿಗೆ ಖಂಡಿತವಾಗಿ ಈಗಾಗಲೇ ನೋಡಿ 3ನೇ ವರ್ಷದಲ್ಲಿ